ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಶಿಡ್ಲಘಟ್ಟ ಚಿಂತಾಮಣಿ ಬೈಪಾಸ್ ರಸ್ತೆ ಶಿಡ್ಲಘಟ್ಟ ಪಟ್ಟಣದ ವಾಯುಪುತ್ರ ಹೋಟೆಲ್ ಪಕ್ಕ ಶ್ರೀರಾಮ ಪ್ಯಾಲೇಸ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂಗಸಂಸ್ಥೆಯ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ದಿನಾಂಕ 31/7/2026 ಶುಕ್ರವಾರ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಎ ಶಶಿಕುಮಾರ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖೆ ಆದಿಚುಂಚನಗಿರಿ ಮಹಾಪೀಠ ಪೂಜ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟಿಸಿದ್ರು. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಎ ಶಶಿಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕೆಪಿಸಿಸಿ ಕೋಆರ್ಡಿನೇಟರ್ ಬಿವಿ ರಾಜೀವ್ ಅವರು ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಮೇಳದ ಉದ್ಘಾಟನೆಯನ್ನು ನೆರವೇರಿಸಿದರು. ಶಿಡ್ಲಘಟ್ಟ ಬಿಜೆಪಿ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಇತಿಹಾಸ ತಜ್ಞ ಕೆ ಧನಪಾಲ್ ಮತ್ತು ತಂಡದವರಿಂದ ಶಾಸನ ವೀರಗಲ್ಲುಗಳ ಇತಿಹಾಸದ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿದರು. ಹಾಗೆ ಶಿಡ್ಲಘಟ್ಟ ತಹಶೀಲ್ದಾರ್ ಗ್ರೇಡ್ 2 ಹಾಗೂ ಮಹಾ ರಕ್ತದಾನಿ ಕೆಎನ್ಎಂ ಮಂಜುನಾಥ್ ರವರು ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಉಪಕುಲಪತಿಗಳಾದಂತಹ ಡಾಕ್ಟರ್ ಬಿಕೆ ರವಿರವರು ಪ್ರಧಾನ ಭಾಷಣವನ್ನು ಮಾಡಿದ್ರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂತಹ ವಿ ರವಿಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜ್, ರಾಜ್ಯ ಸಮಿತಿ ಸದಸ್ಯರಾದಂತಹ ಚಿಕ್ಕಬಳ್ಳಾಪುರ ಎನ್ ಚಂದ್ರಶೇಖರ್, ಚಿಮಿಲ್ ನಿರ್ದೇಶಕರುಗಳಾದಂತಹ ಬಂಕ್ ಮುನಿಯಪ್ಪ, ಎಂ ರಾಮಣ್ಣ ಹುಜಗೂರು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಡಾಲ್ಫಿನ್ ನಾಗರಾಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಸುರೇಶ್ ಎಂಜಿ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರು ಭಕ್ತರಹಳ್ಳಿ ಬೈರೇಗೌಡ, ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಶ್ರೀರಾಮ ಪ್ಯಾಲೇಸ್ ಮಾಲೀಕರಾದಂತಹ ಬಿಆರ್ ಕೃಷ್ಣಪ್ಪ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಬೆಳ್ಳೂಟಿ ಮುನಿಕೆಂಪಣ್ಣ, ರೈತ ಸಂಘ ಜಿಲ್ಲಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ರವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಹಾಗೆ ಶಿಡ್ಲಘಟ್ಟ ಆರಕ್ಷಕ ವೃತ್ತ ನಿರೀಕ್ಷಕರಾದಂತಹ ಜಿಎನ್ ಆನಂದ್ ಕುಮಾರ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಬಿ ನಾರಾಯಣಸ್ವಾಮಿ, ಪ್ರಗತಿಪರ ರೈತ ಹಿತ್ತಲಹಳ್ಳಿ ಗೋಪಾಲ್ ಗೌಡರವರು ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನಿಕಟಪೂರ್ವ ಅಧ್ಯಕ್ಷ ಎಸ್ ಮಂಜುನಾಥ್ ಅವರಿಂದ ಅಧಿಕಾರ ಹಸ್ತಾಂತರ ಹಾಗೂ ಪದಾಧಿಕಾರಿಗಳ ಪದಗ್ರಹಣವನ್ನ ನಡೆಸಿಕೊಟ್ಟರು. ಅಧ್ಯಕ್ಷರಾಗಿ ಎಸ್ ಶಶಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಎಸ್ ವೀರಾಪುರ, ಖಜಾಂಚಿ ವೆಂಕಟೇಶ್ ಬಿಎ ವೀರಾಪುರ, ಉಪಾಧ್ಯಕ್ಷ ಎಂಇ ಜಗದೀಶ್ ಬಾಬು, ಕಾರ್ಯದರ್ಶಿ ಬಿವಿ ಲೋಕೇಶ್, ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಡಿಜಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದಂತಹ ಕೆಬಿ ಮುನೇಗೌಡ, ಛಾಯಾ ರಮೇಶ್, ಆರ್ಪಿ ಮಿಥುನ್ ಕುಮಾರ್, ಮಾಜಿ ಅಧ್ಯಕ್ಷರುಗಳಾದಂತಹ ಕೆ ನಾಗರಾಜ್, ಸಿಇ ಕರಗಪ್ಪ, ಸದಸ್ಯರುಗಳಾದಂತಹ ನರಸಿಂಹಗೌಡ ಇ, ರಾಜೇಶ್, ನಯನ್, ಮಹೇಶ್, ನಾರಾಯಣಸ್ವಾಮಿ, ಶಿವಕುಮಾರ್ ಎನ್ವಿ, ರಾಮದಾಸ್ ಎನ್ ರವರುಗಳು ಪದಾಧಿಕಾರಿಗಳಾಗಿ ನೇಮಕಗೊಂಡರು. ಹಾಗೆ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಶಾಖೆ ಆದಿಚುಂಚನಗಿರಿ ಮಹಾಪೀಠ ಪೂಜ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಜ್ಯೋತಿ ಬೆಳಗಿಸಿ ಆಶೀರ್ವಚನವನ್ನ ನೀಡಿ ಮಾತನಾಡಿದ್ರು. ಒಂದು ಮಗು ಏನೋ ಒಂದು ಸಣ್ಣ ಪದ ಕಟ್ಕೊಂಡು ಅಂತವ್ರಲ್ಲಿ ಹಾಗಾಗಿ ನೋಡಿದೆ ಬೇರೆ ಬೇರೆ ಏನೋ ಕಷ್ಟದಲ್ಲಿರ್ತಕ್ಕಂಥ ವಿಚಾರಗಳನ್ನ ತಲುಪಿಸಿ ಆ ಕಷ್ಟ ನಿವಾರಣೆ ಮಾಡ್ತಕ್ಕಂಥದ್ದು, ಅವರಿಗೆ ಇಡೀ ಒಂದು ಸಮಾಜ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಅಥವಾ ಸರ್ಕಾರದಿಂದ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಬರೀ ಬರೆದು ನೀವು ಪತ್ರಿಕೆ ಹಂಚಿಸುವುದಿಲ್ಲ, ಅವೆಲ್ಲವನ್ನ ಗಮನಿಸಿ ಅದಕ್ಕೊಂದು ಹೋರಾಟವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನೀವು ಪತ್ರಕರ್ತರು ಅಂದ್ರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಅಥವಾ ಸಮಾಜಕ್ಕೆ ಒಂದು ಸಂಸ್ಕಾರವನ್ನ, ಒಂದು ನ್ಯಾಯವನ್ನ, ಒಂದು ಸಾಮರಸ್ಯವನ್ನ
ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಪತ್ರಕರ್ತರುಗಳು, ನಮ್ಮ ಪತ್ರಿಕೆಗಳು ಮತ್ತು ನಮ್ಮ ಮಾಧ್ಯಮಗಳು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಒಂದು ತುಂಬಾ ಶ್ಲಾಘನೀಯ. ಯಾಕಂದ್ರೆ ನೀವು ಕೂಡ ಒಂದು ರೀತಿಯ ತ್ಯಾಗ ಜೀವಿಗಳೇ, ಯಾವ ಒಂದು ಸ್ವಾರ್ಥ ಇಲ್ಲದೆ ಅದ್ರ ಮಧ್ಯೆ ನಿಮಗೆ ಸಾಕಷ್ಟು ಸಂಕಷ್ಟಗಳು ಕೂಡ ಇದ್ದಾವೆ. ಒಂದು ವಿಚಾರಗಳನ್ನ ಬರೆದ್ರೆ ಅದನ್ನು ವಿಮೋಚಿಸೋರು ಇದ್ದಾರೆ, ಅದನ್ನ ಸ್ವೀಕರಿಸೋರು ಕೂಡ ಇದ್ದಾರೆ. ಹಾಗೆ ನೀವು ತುಂಬಾ, ಅದಕ್ಕಾಗಿ ನಾನು ಹೇಳಿದೆ, ಅದನ್ನು ವಿಮರ್ಶೆ ಮಾಡಿ ಪರಿಶೀಲನೆ ಮಾಡಿ ಆಮೇಲೆ ನೀವು ಪತ್ರಿಕೆಗಳನ್ನು ಬರೀಬೇಕಾಗುತ್ತೆ. ಇಂಥದ್ದು ನಿಮ್ಗೆ ನಿಮ್ಮ ಮೇಲೂ ಕೂಡ ಮಾನನಷ್ಟ ಮೊಕದ್ದಮೆಗಳಂತ ಕೇಸ್ಗಳು ಕೂಡ ಆಗ್ತವೆ. ನಾವು ಆ ಕೆಲಸ ಇದನ್ನ ತಪ್ಪು ಬರೆದಿದ್ದಾನೆ, ಅದಕ್ಕೆ ಅವರ ಕೇಸ್ ಹಾಕಬೇಕು ಅಂತಕ್ಕಂಥ ಭಾವನೆಗಳು ಕೂಡ ಇರೋದ್ರಿಂದ ನೀವು ಎಲ್ಲವನ್ನ ಯೋಚನೆ ಮಾಡಿ ಒಂದು ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನೀವು ತುಂಬಾ ಒಂದು ಶಿಸ್ತುಬದ್ಧ ಒಂದು ಇದನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಒಂದು ಎಲ್ಲ ಅನುಕೂಲಗಳಿಗೆ ನಮ್ಮ ಸರ್ಕಾರಗಳು ಕೈ ಜೋಡಿಸಬೇಕು. ಜೊತೆಗೆ ನಾವು ಮಠಮಾನ್ಯಗಳು ಕೂಡ ನಿಮ್ಮ ಮಕ್ಕಳ ಅಧ್ಯಯನಕ್ಕೂ ಇನ್ನೊಂದು ನಿಮ್ಮ ಓದಿಗೆ ನಾವು ಕೂಡ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ನಮ್ಮ ಹಾಗೆ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಸಮಾರಂಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. 1952ರಲ್ಲಿ ಮೊದಲನೇದಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಮಂತ್ರಿಗಳಾಗ್ಬೋದು, ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಒಂದು ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಈ ಮೂರು ಸ್ತಂಭಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಜನಗಳು ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಇವತ್ತು ಆಡಳಿತ ನಡೆಸ್ತಕ್ಕಂಥದ್ದು ನಾವು ಇತಿಹಾಸ ಕಂಡಿದ್ದೀವಿ. ಇವತ್ತು ಜನಪ್ರತಿನಿಧಿಗಳಾಗ್ಬೋದು ಮತ್ತು ಕಾರ್ಯಾಂಗ, ಇವತ್ತು ಅಧಿಕಾರಿಗಳಾಗ್ಬೋದು ಮತ್ತು ನ್ಯಾಯಾಂಗ, ಇವತ್ತು ಈ ಮೂರು ಸ್ತಂಭಗಳು ಭಯಪಡತಕ್ಕಂಥದ್ದು ಮಾಧ್ಯಮದವರಿಗೆ. ನಿಮಗೆ ಅಷ್ಟು ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ಒಂದು ಅಧಿಕಾರ. ಇವತ್ತು ಜನಗಳಿಗೆ ಈ ದೇಶದಲ್ಲಿ ಯಾವುದೇ ರಂಗದಲ್ಲೂ ಯಾವುದೇ ವರ್ಗದಲ್ಲೂ ಏನೇ ನಡೆದರೂ ಇವತ್ತು ಪ್ರಾಮಾಣಿಕತೆಯಿಂದ ಜನ ತಲುಪಿಸ್ತಕ್ಕಂಥದ್ದು ಈ ಮಾಧ್ಯಮದಲ್ಲಿ. ಇವತ್ತು ನಾವು ಈ ದೇಶದ ಇತಿಹಾಸವನ್ನು ನೋಡಿದಾಗ ಇವತ್ತು ಈ ಮೂರು ರಾಜಕಾರಣಿಗಳು ಇವತ್ತು ಏನಾದರೂ ಭಯ ಪಡುವಂಥದ್ದು ಮಾಧ್ಯಮಗಳು. ಇದು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಸಮಾಜ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಇವತ್ತು ಏನು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ತಾವು ಪ್ರಾಮಾಣಿಕತೆಯಿಂದ ಈ ದೇಶದ ಜನತೆಗೆ ತಲುಪಿಸಿದಾಗ ಈ ದೇಶ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೇಗೆ ಇವತ್ತು ನಮ್ಮ ಪತ್ರಕರ್ತರ ಸಂಘಗಳು ಇವತ್ತು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರೆ ಮುಂದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥದ್ದನ್ನೆಲ್ಲರೂ ಗಮನಿಸಿದ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಸಮಾರಂಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡರ್ ಅವರು ಮಾತನಾಡಿದರು. ಅನೇಕ ಹೋರಾಟಗಾರರು ಈ ಒಂದು ಪತ್ರಿಕಾ ಮಾಧ್ಯಮದನ್ನೇ ಬಳಸ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸಮಾಜದಲ್ಲಿ ಏನೇ ಹಾದು ಹೋಗುಗಳಾಗಿರಲಿ, ದೇಶ ವಿದೇಶದಲ್ಲಿ ಯಾವುದೇ ಸುದ್ದಿ ಆಗಿರಲಿ, ಪಾಪ ಹಗಲು ಕಷ್ಟಪಟ್ಟು ಆ ಸುದ್ದಿಯನ್ನು ನಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಇದೇ ಪತ್ರಿಕಾ ಮಾಧ್ಯಮದವರು. ಸಮಾಜದಲ್ಲಿ ಇರ್ತಕ್ಕಂಥ ತೊಡಕುಗಳನ್ನ ರಾಜಕಾರಣಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಹಾಗೂ ರಾಜಕಾರಣಿಗಳಲ್ಲಿ ಏನಾದರೂ ತಪ್ಪುಗಳನ್ನ ತಿದ್ದತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಇದೇ ಪತ್ರಿಕಾ ಮಾಧ್ಯಮದವರು. ಈಗಾಗಲೇ ನಮ್ಮ ಶಾಸಕರು ಹೇಳ್ತಾ ಇದ್ರು, ನಮ್ಮ ರಾಜಕಾರಣಿಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಯಾರಿಗಾದರೂ ಹೆದರುತ್ತಾರೆ ಅಂತ ಹೇಳಿದ್ರೆ ಇದೇ ಪತ್ರಿಕಾ ಮಾಧ್ಯಮದವರಿಗೆ. ಯಾಕಂತ ಹೇಳಿದ್ರೆ ಇರೋದನ್ನ ಇರೋರಿಗೆ ಅವರಿಗೆ ಯಾವ ರೀತಿಯಾಗಿ ಕಿವಿ ಇಡ್ತಕ್ಕಂಥ ಕೆಲಸ ಮಾಡ್ತಾರೆ, ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದ್ರ ಮುಖಾಂತರ ಇರುವ ನಿಜ ಸತ್ಯವನ್ನ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದ್ರ ಮುಖಾಂತರ ರಾಜಕಾರಣಿಗಳಿಗೆ ಮೊನ್ನೆ ಪತ್ರಿಕಾ ಮಾಧ್ಯಮದವರು ಕೊಡುಗೆಗಳು ನಿನ್ನೆ ಮೊನ್ನೆಯವರಲ್ಲ, ಇದು ಸ್ವತಂತ್ರ ಪೂರ್ವದಿಂದಲೂ ಸಹ. ಯಾಕಂತ ಹೇಳಿದ್ರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ
ಜನಗಳಲ್ಲಿ ಒಂದು ಕಿಚ್ಚನ್ನ ಹೆಚ್ಚಿಸಬೇಕು, ಸ್ವತಂತ್ರದ ಬಗ್ಗೆ ಒಂದು ಅರಿವನ್ನ ಮೂಡಿಸಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಅದರಲ್ಲಿ ಕಾರ್ಯನಿರ್ವಹಿಸಿದ್ದು ಇದೇ ಪತ್ರಿಕಾ ವರ್ಗದವರು. ಯಾಕಂತ ಹೇಳಿದ್ರೆ ಅವ್ರಿಗೆ ಆ ದಿನದಲ್ಲಿ ಈಗಿರ್ತಕ್ಕಂಥ ಡಿಜಿಟಲ್ ಮೀಡಿಯಾ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಯಾವುದೂ ಇರಲಿಲ್ಲ. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಸಮಾರಂಭದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ ಬಿಕೆ ರವಿರವರು ಮಾತನಾಡಿದರು. ಪವಿತ್ರವಾದಂತಹ ಮಾಹಿತಿಯನ್ನು ರವಾನೆ ಮಾಡತಕ್ಕಂತಹ ಅತ್ಯಂತ ಪವಿತ್ರವಾದ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥವರು ಪತ್ರಕರ್ತರು. ಇವತ್ತು ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಮಾಧ್ಯಮ ಮಿತ್ರ ಮೂಲಕನೇ ನೀವು ಇನ್ಫಾರ್ಮೇಶನ್ ಪಡಿಬೇಕು. ಒಂದು 5 ನಿಮಿಷ ನಿಮಗೆ ಮಾಹಿತಿ ಸಿಗದೇ ಇದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಹಾಗಾಗಿ ಇವತ್ತು ವಿಶೇಷವಾಗಿ ನನ್ನ ಆತಂಕ ಏನು ಅಂತ ಹೇಳಿದ್ರೆ ಕನ್ನಡದ ಭಾಷೆಯ ಕನ್ನಡದ ನಾಡಿನ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ಪತ್ರಿಕೆಗಳ ಪತ್ರಕರ್ತರು ಸಂಪಾದಕರು ಏನು ನಾವು ದುಡಿತಾ ಇದ್ದೀವಿ, ನಮ್ಗೆ ಇನ್ನೂ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ನಮ್ಮ ರಕ್ಷಣೆ ಆಗ್ಬೇಕಾದಂತ ಅನಿವಾರ್ಯತೆ ಇದೆ. ಎಲ್ಲಿ ತನಕ ನಾವು ಕನ್ನಡ ಪತ್ರಕರ್ತರನ್ನ ಸಣ್ಣ ಮತ್ತು ಮಧ್ಯಮ ವರ್ಗದ ಪತ್ರಕರ್ತರನ್ನ ಬಲಿಷ್ಠಗೊಳಿಸೋದಿಲ್ಲ ಅಲ್ಲಿ ತನಕ ಕನ್ನಡದ ಅಭಿವೃದ್ಧಿ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ಕನ್ನಡ ಭಾಷೆಯ ನುಡಿಯ ಬೆಳವಣಿಗೆಗೆ ಪತ್ರಿಕೋದ್ಯಮದ ಕೊಡುಗೆ ಅಪಾರವಾಗಿದೆ ಅನ್ನೋದ ಹೊಣೆಗಾರಿಕೆಯನ್ನು ಯಾವುದೇ ಸಂದರ್ಭದಲ್ಲಿ ಮರಿಬೇಡಿ. ಸಮಾಜದ ಒಳಿತಿಗೋಸ್ಕರ ದುಡಿತಕ್ಕಂಥ ಯಾವ್ದಾದ್ರು ಜೀವ ಇದ್ರೆ ಶಿಕ್ಷಕರು ಬಿಟ್ರೆ ನೆಕ್ಸ್ಟ್ ಪತ್ರಕರ್ತರೆ. ಸಮಾಜವನ್ನ ತೀರ್ತಕ್ಕಂತಹ ಸಮಾಜದ ಅನುಕೂಲವನ್ನು ತಿಂತಕ್ಕಂತಹ ಶಕ್ತಿ ಇರ್ತಕ್ಕಂತಹ ಸಾಮಾಜಿಕ ಅಭಿಪ್ರಾಯವನ್ನು ಕೂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ಪತ್ರಕರ್ತರು ನಾವು ಸಾಮಾಜಿಕ ಹೊಣೆಗಾರಿಕೆಯನ್ನು ಮರೆತು ಬದುಕಿದ್ರೆ ಬಹಳ ಮುಂದಿನ ದಿನಗಳಲ್ಲಿ ಅಪಾಯ ಆಗಿದೆ. ಹಾಗಾಗಿ ಈ ನಾಡನ್ನು ಕಟ್ತಕ್ಕಂತಹ ಈ ದೇಶವನ್ನು ಬಲಿಷ್ಠಗೊಳಿಸ್ತಕ್ಕಂತಹ ನೈತಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವು ವಿಶೇಷವಾಗಿ ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರವನ್ನ ಕನ್ನಡ ಮಾಧ್ಯಮ ಕ್ಷೇತ್ರವನ್ನ ಇನ್ನು ಹೆಚ್ಚು ಬಲಿಷ್ಠಗೊಳಿಸೋಣ. ಆ ಮೂಲಕ ಬಲಿಷ್ಠ ಕನ್ನಡ ನಾಡು ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಮ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಸೇರಿ ಜೊತೆಯಾಗಿ ನುಡಿಯೋಣ ಅನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಸಮಾರಂಭದಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನು ನೀಡಿ ಆಗಮಿಸಿದಂತಹ ಗಣ್ಯರು ಮಾತನಾಡಿದರು. ಆಗಮಿಸಿದ ಗಣ್ಯರನ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ರು.
ಧರ್ಮ ಹುಡುಗ ಯೋಗಿಯ ನೋಡಲ್ಲಿ ಹುಡುಗ ಯೋಗಿಯ ನೋಡಲ್ಲಿ ನ್ಯೂಸ್ ಕರ್ನಾಟಕ 1 ಟಿವಿ ರಾಮ್ ಜೊತೆ ಶಿಡ್ಲಘಟ್ಟ ವರದಿ ಎಂಆರ್ ನಾಗರಾಜು.